ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಕನ್ನಡ ವಿಷಯದ 3ನೇ ಪಾಠವಾದ ನಮ್ಮ ಮಾತು ಕೇಳಿ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಕಾಡಿನ ಅಧಿಪತಿ ಯಾರು? ಉತ್ತರ, ಕಾಡಿನ ಅಧಿಪತಿ ಆನೆ. ಪ್ರಶ್ನೆ 2, ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು? ಉತ್ತರ, ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು. ಪ್ರಶ್ನೆ 3, ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು? ಉತ್ತರ, ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಎತ್ತು. ಪ್ರಶ್ನೆ 4, ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು? ಉತ್ತರ, ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ. ಪ್ರಶ್ನೆ 5, ಮದ್ದುಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು? ಉತ್ತರ, ಮದ್ದುಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ. ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಎತ್ತು ತನ್ನ ಫಲಕದಲ್ಲಿ ಬರೆದಿತ್ತು. ಪ್ರಶ್ನೆ 2, ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ, ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ, ಕಾಡು ನಿಮಗೂ ಬೇಕು ನಮಗೂ ಬೇಕು, ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ ಎಂದು ಜಿಂಕೆ ತನ್ನ ಫಲಕದಲ್ಲಿ ಬರೆದಿತ್ತು. ಪ್ರಶ್ನೆ 3, ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ, ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ, ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ, ನೀರು ನಮ್ಮೆಲ್ಲರ ಜೀವ, ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಎಂದು ಆಮೆ ತನ್ನ ಫಲಕದಲ್ಲಿ ಬರೆದಿತ್ತು. ಪ್ರಶ್ನೆ 4, ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ, ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ ಎಂದು ಕರಡಿ ಹಿಡಿದ ಫಲಕದಲ್ಲಿ ಬರೆದಿತ್ತು. ಪ್ರಶ್ನೆ 5, ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ, ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ, ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ ಎಂದು ನಾಯಿ ಹಿಡಿದ ಫಲಕದಲ್ಲಿ ಬರೆದಿತ್ತು. ನಂತರ ಈ ಮುಖ್ಯ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ಮೊದಲ ಬಿಟ್ಟ ಸ್ಥಳ, ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶ್ ಯನ್ನು ಗಳಿಸಿತ್ತು. ಇದಕ್ಕೆ ಸೂಕ್ತ ಪದ ಮೆಚ್ಚುಗೆ. ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ಎರಡನೆಯ ಬಿಟ್ಟ ಸ್ಥಳ, ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು. ಇದಕ್ಕೆ ಸೂಕ್ತ ಪದ ಸಭೆಗೆ. ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ಪ್ರಶ್ನೆ 3, ಎಲ್ಲರ ಕುರಿತಾಗಿಯೂ ಈ ರೀತಿಯ ಡ್ಯಾಶ್ ಸಲ್ಲದು. ಇದಕ್ಕೆ ಸೂಕ್ತ ಉತ್ತರ ಆಕ್ರೋಶ. ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು. ನಾಲ್ಕನೆಯ ಬಿಟ್ಟ ಸ್ಥಳ, ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ. ಇದಕ್ಕೆ ಸೂಕ್ತ ಪದ ಪರಿಶೀಲಿಸಿ. ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಐದನೆಯ ಬಿಟ್ಟ ಸ್ಥಳ, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು. ಇದಕ್ಕೆ ಸೂಕ್ತ ಪದ ಎತ್ತು. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಎತ್ತು ಹೇಳಿತು. ನಂತರ ವ್ಯಾಕರಣ ಮಾಹಿತಿಯನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ವಚನಗಳ ಬಗ್ಗೆ ಕೊಟ್ಟಿದ್ದಾರೆ, ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ, ಗಮನಿಸಿ. ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು. ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದವು. ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ. ಆನೆ ಎಂಬುದು ಒಂದು ಆನೆ ಎಂಬುದನ್ನು ಸೂಚಿಸುತ್ತದೆ.
ಪ್ರಾಣಿಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ. ಹೌದಲ್ವಾ ಮಕ್ಕಳೇ? ಆನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದಿದ್ರೆ ಮಾತ್ರ ಆನೆ ಅಂತ ಹೇಳ್ತೀವಿ, ಒಂದಕ್ಕಿಂತ ಹೆಚ್ಚಿಗೆ ಇದ್ರೆ ಆನೆಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಏಕವಚನ. ಇಲ್ಲಿ ನೋಡಿ ಗಮನಿಸಿ, ಪ್ರಾಣಿಗಳು ಅಂತ ಕೊಟ್ಟಿದ್ದಾರೆ. ಪ್ರಾಣಿ ಅಂತ ಅಷ್ಟೇ ಇದ್ರೆ ಅದು ಏಕವಚನ ಆಗ್ತಿತ್ತು. ಇಲ್ಲಿ ಪ್ರಾಣಿಗಳು ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ಬಹುವಚನ. ನೋಡಿ, ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು. ಬೆಕ್ಕುಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಜಿಂಕೆ, ಇಲ್ಲಿ ಒಂದೇ ಜಿಂಕೆ ಇದೆ, ಹಾಗಾಗಿ ಇದು ಏಕವಚನ. ಬೆಕ್ಕುಗಳು ಇಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಇವೆ ಮಕ್ಕಳೇ, ಹಾಗಾಗಿ ಇದು ಬಹುವಚನ. ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ. ಜಿಂಕೆ ಎಂಬುದು ಒಂದು ಎಂಬುದನ್ನು ಸೂಚಿಸುತ್ತದೆ, ಇದು ಏಕವಚನ. ಬೆಕ್ಕುಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ, ಹಾಗಾಗಿ ಇದು ಬಹುವಚನ ಮಕ್ಕಳೇ. ಉದಾಹರಣೆಗಳನ್ನು ಸಹ ಕೊಟ್ಟಿದ್ದಾರೆ ಗಮನಿಸಿ. ಏಕವಚನ ಮತ್ತು ಬಹುವಚನಗಳಿಗೆ ಇನ್ನೂ ಕೆಲವು ಉದಾಹರಣೆಗಳು. ಏಕವಚನ, ಪತ್ರ ಅನ್ನೋದು ಏಕವಚನ. ಬಹುವಚನದಲ್ಲಿ ಪತ್ರಗಳು. ನಾಯಕ, ನಾಯಕರು. ತಮ್ಮ, ತಮ್ಮಂದಿರು. ರೈತ, ರೈತರು. ಹೀಗೆ ನಾವು ಏಕವಚನ ಹಾಗೂ ಬಹುವಚನವನ್ನು ಗುರುತಿಸಬಹುದು. ನಂತರ ಇಲ್ಲಿ ನೋಡಿ, ಭಾಷಾಭ್ಯಾಸದಲ್ಲಿ ವಚನ ಬದಲಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಎತ್ತು, ಇಲ್ಲಿ ಒಂದೇ ಇದ್ರೆ ಎತ್ತು ಅಂತ ಹೇಳ್ತೀವಿ, ಇದು ಏಕವಚನ. ಬಹುವಚನದಲ್ಲಿ ಬದಲಾಯಿಸ್ಬೇಕಂದ್ರೆ ಎತ್ತುಗಳು. ಇಲ್ಲಿ ನಾಯಕ ಅಂತ ಇದೆ, ಇದು ಸಹ ಏಕವಚನ. ಬಹುವಚನದಲ್ಲಿ ನಾಯಕರು. ಅಣ್ಣಂದಿರು ಅನ್ನೋದು ಬಹುವಚನ, ಏಕವಚನದಲ್ಲಿ ಬದಲಾಯಿಸಬೇಕು, ಅಣ್ಣ. ನಂತರ ಪತ್ರಿಕೆಗಳು, ಇದು ಬಹುವಚನದಲ್ಲಿದೆ, ಏಕವಚನಕ್ಕೆ ಬದಲಾಯಿಸಬೇಕು ಅಂದರೆ ಪತ್ರಿಕೆ. ನಂತರ ಪತ್ರಗಳು, ಇದು ಸಹ ಬಹುವಚನದಲ್ಲಿದೆ ಮಕ್ಕಳೇ, ಇದನ್ನು ಏಕವಚನಕ್ಕೆ ಬದಲಾಯಿಸಬೇಕು ಅಂದರೆ ಪತ್ರ ಅಂತ ಆಗುತ್ತೆ. ನಂತರ ಮಿತ್ರರು, ಇದನ್ನು ಮಿತ್ರರು ಅನ್ನೋದು ಬಹುವಚನ ಮಕ್ಕಳೇ, ಏಕವಚನಕ್ಕೆ ನಾವು ಬದಲಾಯಿಸೋಣ, ಮಿತ್ರ. ಅದು ಅನ್ನೋದು ಏಕವಚನ, ಅವು ಅನ್ನೋದು ಬಹುವಚನ. ನೀವು ಅನ್ನೋದು ಬಹುವಚನ, ನೀನು ಅನ್ನೋದು ಏಕವಚನವಾಗುತ್ತೆ.